ಜಗತ್ತನ್ನೇ ಗೆದ್ದು ಬೀಗಿದ್ದ ಸಾಮ್ರಾಟ್ ಅಲೆಕ್ಸಾಂಡರ್ ತನ್ನ ಸಾವಿನ ಅಂಚಿನಲ್ಲಿದ್ದಾಗ ತನ್ನ ಸೇನಾಧಿಪತಿಗಳನ್ನು ಕರೆದು 3 ವಿಚಿತ್ರ ಆಸೆಗಳನ್ನು ಹೇಳಿದನು. ಅವನ ಮೊದಲನೆಯ ಆಸೆ, ನನ್ನ ಸಾವಿನ ನಂತರ ನನ್ನ ಶವಪೆಟ್ಟಿಗೆಯನ್ನು ಜಗತ್ತಿನ ಅತ್ಯಂತ ಶ್ರೇಷ್ಠ ವೈದ್ಯರೇ ತಮ್ಮ ಹೆಗಲ ಮೇಲೆ ಹೊರಬೇಕು. ಎರಡನೆಯ ಆಸೆ, ನನ್ನ ಶವಯಾತ್ರೆ ಸಾಗುವ ದಾರಿಯುದ್ದಕ್ಕೂ ನಾನು ಗಳಿಸಿದ ಅಷ್ಟೂ ಚಿನ್ನ, ವಜ್ರ, ಸಂಪತ್ತನ್ನು ಚೆಲ್ಲುತ್ತಾ ಹೋಗಬೇಕು. ಮತ್ತು ಕೊನೆಯದಾಗಿ ಮೂರನೆಯ ಆಸೆ, ನನ್ನ ಶವಪೆಟ್ಟಿಗೆಯಿಂದ ನನ್ನ 2 ಕೈಗಳು ಹೊರಗೆ ಕಾಣುವಂತೆ ಜೋತು ಬಿಟ್ಟಿರಬೇಕು. ಇದನ್ನು ಕೇಳಿ ಬೆಚ್ಚಿಬಿದ್ದ ಸೇನಾಧಿಪತಿಗಳು, ಪ್ರಭು, ಏಕೆ ಈ ವಿಚಿತ್ರ ಆಸೆಗಳು ಎಂದು ಕೇಳಿದರು. ಆಗ ಅಲೆಕ್ಸಾಂಡರ್ ಹೇಳಿದ ಮಾತು ಜೀವನದ ಪರಮ ಸತ್ಯವಾಗಿತ್ತು. ಅವನೆಂದ, ವೈದ್ಯರು ನನ್ನನ್ನು ಹೊತ್ತು ಸಾಗಲಿ, ಆಗಲಾದರೂ ಈ ಜಗತ್ತಿಗೆ ತಿಳಿಯಲಿ, ಎಂತಹುದೇ ಶ್ರೇಷ್ಠ ವೈದ್ಯನು ಮನುಷ್ಯನನ್ನು ಸಾವಿನಿಂದ ಉಳಿಸಲು ಸಾಧ್ಯವಿಲ್ಲ ಎಂದು. ದಾರಿಯಲ್ಲಿ ಸಂಪತ್ತನ್ನು ಚೆಲ್ಲಿರಿ, ಏಕೆಂದರೆ ನಾವು ಬದುಕಿಡೀ ಕಷ್ಟಪಟ್ಟು ಗಳಿಸಿದ ಆಸ್ತಿ, ಅಂತಸ್ತು ಯಾವುದೂ ನಮ್ಮ ಜೊತೆ ಬರುವುದಿಲ್ಲ, ಅದೆಲ್ಲವೂ ಈ ಮಣ್ಣಿನಲ್ಲೇ ಉಳಿಯುತ್ತದೆ. ಮತ್ತು ನನ್ನ ಕೈಗಳನ್ನು ಹೊರಗಿಡಿ, ಏಕೆಂದರೆ ಜನರಿಗೆ ತಿಳಿಯಲಿ, ಜಗತ್ತನ್ನೇ ತನ್ನ ಕಾಲು ಕೆಳಗೆ ಹಾಕಿಕೊಂಡಿದ್ದ ಅಲೆಕ್ಸಾಂಡರ್ ಕೂಡ ಈ ಪ್ರಪಂಚದಿಂದ ಹೋಗುವಾಗ ಬರಿಗೈಯಲ್ಲೇ ಹೋದ ಎಂದು. ಹುಟ್ಟುವಾಗಲೂ ಬರಿಗೈ, ಸಾಯುವಾಗಲೂ ಬರಿಗೈ, ಇದೇ ಜೀವನದ ಕಟು ಸತ್ಯ. ಈ ಸತ್ಯ ನಿಮ್ಮ ಮನಸ್ಸನ್ನು ತಟ್ಟಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಜೀವನ ಪಾಠಗಳಿಗಾಗಿ ನಮ್ಮ ಪೇಜನ್ನು ತಪ್ಪದೇ ಫಾಲೋ ಮಾಡಿ.